सर ಅಧ್ಯಕ್ಷರಲ್ಲಿ ವಿನಂತಿ ಮಾಡಿ ಏನು ನಿಮಗೆಲ್ಲ ಗೊತ್ತೇ ಇದೆ ಮುಂಬರುವ 2026 ಅಕ್ಟೋಬರ್ನಲ್ಲಿ ಬರ್ತಕ್ಕಂಥ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ. ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡಲಿಕ್ಕೆ ನೋಂದಣಿಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭವನ್ನು ಮಾಡಿದೆ. ಈಗ ಅಕ್ಟೋಬರ್ 1ನೇ ತಾರೀಕಿಂದ ಈಗಾಗಲೇ ಸೆಪ್ಟೆಂಬರ್ 30ನೇ ತಾರೀಕು ಕೇಂದ್ರ ಚುನಾವಣಾ ಆಯೋಗ ನೋಟಿಫಿಕೇಶನ್ ಅನ್ನು ಮಾಡಿತು. ಅಕ್ಟೋಬರ್ 1ರಿಂದ ನೋಂದಣಿ ಪ್ರಕ್ರಿಯೆ ಎಲ್ಲ ಕಡೆ ಶುರುವಾಗಿದೆ. ಈಗಾಗಲೇ ಆಗ್ನೇಯ ಪದವೀಧರ ಕ್ಷೇತ್ರದ ನೋಂದಣಿ ಶರವೇಗದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಈ ಒಂದು ಕ್ಷೇತ್ರದ ವ್ಯಾಪ್ತಿ ತಮಗೆಲ್ಲ ಗೊತ್ತಿದೆ. ಆಗ್ನೇಯ ಸದಾನಂದಗೌಡರು ನಾನು ಮುಂದೆ MLC ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಹೇಳಿದರೆ, ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ರಿಜಿಸ್ಟ್ರೇಷನ್ ಅನ್ನು ಶುರು ಮಾಡ್ತೀನಿ ಸರ್, ನನಗೆ ಸಾಧ್ಯವಾದ ಒಂದು ಅವಕಾಶ ಮಾಡಿಕೊಡಿ ಇರ್ತಕ್ಕಂಥ ವಿನಂತಿ ಮಾಡಿದಾಗ ಅವರು ಇಡೀ 5 ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿ ಅಂತೇಳಿ ನನಗೆ ಹೇಳಿದರು. ಹಾಗಾಗಿ ನಾನು ಈಗಾಗಲೇ ಕಳೆದ 15 ದಿವಸದ ಹಿಂದೆ ಮುಳುಬಾಗಿಲಿನಲ್ಲಿ ಇರ್ತಕ್ಕಂಥ ಕುಡುಮಲೆಯ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ನಾನು ಮುಳುಬಾಗಿಲಿಂದ ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿ ಮುಳುಬಾಗಿಲು KGF